ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಇವತ್ತು ಕಂಠೀರವ ಸ್ಟುಡಿಯೋಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ ಕೊಟ್ಟು ಅಪ್ಪು ಸಮಾಧಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಪ್ಪು ಸಮಾಧಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಪ್ಪು ಸ್ಮಾರಕದ ಬಳಿ ಯುವರತ್ನನ ಅಭಿಮಾನಿಗಳ ದಂಡು ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ನಡೆದಿದೆ. ಅಪ್ಪು ಸಮಾಧಿಗೆ ಗುಲಾಬಿ ಇಟ್ಟು ಕಣ್ಣೀರು ಹಾಕಿದ್ದಾರೆ ಅಭಿಮಾನಿಗಳು. ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಂದ ಅನ್ನದಾನ ಮತ್ತು ರಕ್ತದಾನ ಈ ರೀತಿ ವಿಶೇಷವಾದಂಥ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಇವತ್ತು ಅಪ್ಪು ಸಮಾಧಿಗೆ ಜನ ಭೇಟಿ ಕೊಡ್ತಾ ಇದ್ದಾರೆ. ತಮ್ಮ ನೆಚ್ಚಿನ ನಟ ತಮ್ಮನ್ನು ಅಗಲಿ ಇಷ್ಟು ವರ್ಷವಾದರೂ ಕೂಡ ಅವರ ಪ್ರೀತಿ ಅಭಿಮಾನದ ದ್ಯೋತಕವಾಗಿ ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡ್ಬೋದಾಗಿದೆ. ಚಂದ್ರನೊಬ್ಬ ನಮ್ಮ ಪುನೀತ್ ರಾಜ್ಕುಮಾರ್ ಯಾವತ್ತೂ ಒಬ್ಬರೇ. ಆ್ಯಂಡ್ ಸಿನಿಮಾದಲ್ಲೇ ಹೇಳ್ತಾರಲ್ಲ, ಇಲ್ಲಿ ಯಾರು ಬೇಕಾದ್ರೂ ಬಂದು ಹೋಗ್ಬೋದು, ಅಪ್ಪು ಯಾವತ್ತೂ ಇಲ್ಲೇ ಇರ್ತಾರೆ, ಅಪ್ಪು ಲೋಕಲ್ ಅಂತ ಹೇಳಿ. ಅವ್ರು ನಮ್ಮೂರು ಅನ್ನೋ ಹೆಮ್ಮೆ. ಅಪ್ಪು ರಿಲೀಸ್ ಆಗಿರೋದು ಅಭಿಮಾನಿಗಳಿಗೆ ಒಂದು ದೊಡ್ಡ ಹಬ್ಬ. ಸೊ ಖುಷಿ ಆಗುತ್ತೆ. ಪ್ರತಿ ವರ್ಷ ಕೂಡ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಇದೇ ರೀತಿ ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಇದೆ ಸರ್, ಎಷ್ಟೊಂದು ಮೆಮೊರಿಗಳಿದೆ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾಗಿರ್ಬೋದು, ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು, ಅಥವಾ ನನ್ನ ಒಂದು ಸಾಂಗನ್ನು ಅವ್ರ ಸಿನಿಮಾಗಾಗಿ ಹಾಡಿದ್ದು ಅದನ್ನು ಅವ್ರ ಜೊತೆ ಹಂಚ್ಕೊಂಡು, ಅವ್ರ ಜೊತೆ ಯೋಗ ಕ್ಲಾಸಲ್ಲಿ ಯೋಗ ಮಾಡಿದ್ದೀನಿ ನಾನು, ಒಟ್ಟಿಗೆ ಯೋಗ ಕ್ಲಾಸ್ ಹೋಗ್ತಿದ್ವಿ. ಐ ಥಿಂಕ್ ಅದೆಲ್ಲ ನೆನಪುಗಳಿದೆ. ಯಾರಿದೆಲ್ಲ ಹೇಳ್ತಾ ಇರೋದು? ಇವತ್ತಿಗೂ ಇದೆ. ಆ್ಯಕ್ಚುಲಿ ನನಗೆ ಹೇಳ್ಕೊಟ್ಟಿದ್ರು ಈ ಸೈಕಲ್ನ ಯೂಸ್ ಮಾಡಬೇಕು, ಹಂಗೆ ಇಡಂಗಿಲ್ಲ ಅಂತ. ಬಟ್ ಅದು ಅಪ್ಪು ಸರ್ ಕುತ್ಕೊಳ್ತಿದ್ದ ಸೈಕಲ್ಲು, ಅದು ನಮ್ಮ ಮನೇಲಿ ಸಿಂಹಾಸನ ತರ ಇದೆ ಇವತ್ತು. ಹೌದು, ಆಕ್ಚುಲಿ ನಮ್ಗಿಂತ ಅವ್ರು ಗ್ರೇಟು ಸರ್. ನಮ್ಮನ್ನ ಕರ್ಕೊಂಬಂದು 10 ನಿಮಿಷದಲ್ಲಿ ತೋರಿಸ್ತಾರೆ, ಆದ್ರೆ ಅವರು ಮೂರು ದಿನ ನಿಂತು ಅಲ್ಲಿ ಕಾಯ್ತಾ ಇರ್ತಾರೆ. ಅದಕ್ಕೆ ಅಪ್ಪು ಸರ್ ಒಂದು ನನ್ನ ಇಂಟರ್ವ್ಯೂಲಿ ಅವ್ರು ಹೇಳಿದ್ರು, ಸರ್ ಹೆಂಗ್ ಸರ್ ನೀರು ಕುಡ್ದಂಗೆ ಹಿಂಗೆ ಪಲ್ಟಿ ಹೊಡಿತೀರಾ ನೀವು, ಡ್ಯಾನ್ಸ್ ಮಾಡ್ತೀರಾ ಅಂದಾಗ, ಅದು ದೊಡ್ಡ ವಿಷಯ ಅಲ್ಲ. ನನ್ನ ಸಿನಿಮಾ ನೋಡೋಕ್ಕೆ ಅಭಿಮಾನಿಗಳು ಒಂದು ತೊಟ್ಟು ನೀರು ಕುಡ್ದೆ, ಒಂದು ಹೊತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ, ಫಸ್ಟ್ ಡೇ ಫಸ್ಟ್ ಶೋಗೆ ಬಂದು ಕಾಯ್ತಾರಲ್ಲ, ಅವ್ರಿಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ. ಇದು ಅವ್ರು ಸಂಪಾದಿಸಿರೋದು ಸರ್, ಇದು ಅವ್ರ ಸಂಪಾದನೆ. ಎಲ್ಲ ಪುನೀತ ಕನ್ನಡಿಗರಿಗೆ ಈ ಮೂಲಕ ಹೇಳೋದಿಷ್ಟೇ, ಇದೇ ರೀತಿ ನಾವು ಹೆಂಗೆ ಅಭಿಮಾನದಿಂದ ಗೌರವದಿಂದ ನಾವು ಅಪ್ಪು ಸರ್ನ ಸಂಭ್ರಮಿಸ್ತಾ ಇದೀವಿ, ಸಾಯೋವರೆಗೂ ಕೊನೆ ಉಸಿರಿರೋವರೆಗೂ ಸಂಭ್ರಮಿಸೋಣ. ಥ್ಯಾಂಕ್ ಯು. ಒಂದು 40-50 ಕಡೆ ಅಪ್ಪು ಅವರ ಜನ್ಮದಿನಾಚರಣೆ ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ನಮ್ಮ ಸ್ಥಳೀಯ ವರ್ತಕರು ಎಲ್ಲ ಬಡವರು പക്ഷേ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ಬರ್ತಕ್ಕಂಥ ಒಬ್ರಿಗೂ ಹಸುವಿನಿಂದ ಹೋಗಬಾರ್ದು. ಆ ಶ್ರೇಷ್ಠ ಕಲಾವಿದನ ನೋಡೋದಕ್ಕೆ ಇಲ್ಲಿ ಏನು ಬರ್ತಾರೆ, ಎಲ್ಲರೂ ಹೊಟ್ಟೆ ತುಂಬ ಊಟವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಬೆಳಗ್ಗೆ 7:30-8 ಗಂಟೆಯಿಂದನೇ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮೆಡಿಕಲ್ ಕ್ಯಾಂಪ್ಗಳು ನಡೀತಾ ಇದೆ, ರಕ್ತದಾನ ಶಿಬಿರಗಳು ನಡೀತಾ ಇದೆ. ಅವರೊಬ್ಬರು ಮೇರು ನಟರು